ನಮಸ್ಕಾರ ವೀಕ್ಷಕರೇ. ಜಾನ್ವರಿಯಲ್ಲಿ ನೋಡ್ತಾ ಇದ್ದ ಹಾಗೆ ಅರ್ಧ ತಿಂಗಳು ಕಳೆದೋಯ್ತು. ಎಷ್ಟು ಜನ ಎಷ್ಟು ಉತ್ಸಾಹದಲ್ಲಿ ಹೊಸ ವರ್ಷವನ್ನು ಬರಮಾಡ್ಕೊಂಡ್ರಿ. ಅದೇ ಉತ್ಸಾಹದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಏಳಿಗೆ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೀರಾ ಅಂತ ನಂಬಿದ್ದೀನಿ. ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ನಾವು ಯಾವೆಲ್ಲ ಕೆಲವೊಂದು ನಿರ್ದಿಷ್ಟವಾದ ಹೆಜ್ಜೆಗಳನ್ನು ತಗೊಳ್ಳೋದ್ರಿಂದ ನಮ್ಮ ಪೊಟೆನ್ಷಿಯಲ್ ಅಂದ್ರೆ ನಮ್ಮ ಸಾಮರ್ಥ್ಯವನ್ನ ಇನ್ನೂ ಹೆಚ್ಚು ಮಾಡ್ಕೊಳ್ಬಹುದು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಇವತ್ತು ನಾನು ಹೇಳೋ ಪ್ರತಿಯೊಂದು ಪಾಯಿಂಟ್ ತುಂಬಾ ಸಿಂಪಲ್ ಅಂತ ಅನ್ಸಿದ್ರು ಆ ವಿಚಾರದೊಳಗಡೆ ಇನ್ನೊಂದು ಸ್ವಲ್ಪ ಆಳವಾಗಿ ಇಳಿದು ನೀವು ಅದನ್ನ ಅಳವಡಿಸ್ಕೊಳ್ಳೋ ರೀತಿಯಲ್ಲಿ ಇನ್ನೊಂಚೂರು ಹೋಮ್ವರ್ಕ್ ಮಾಡಿದ್ರೆ ಹೇಗೆ ನಿಮ್ಮ ಪರ್ಸನಾಲಿಟಿ ಒಂದು ಡೈನಮಿಕ್ ಗ್ರೋತ್ ಅನ್ನ ನೋಡಬಹುದು ಅನ್ನೋದನ್ನ ತಿಳ್ಕೊಳ್ಬಹುದು. ಅಂಡ್ ನಾವು ನಮ್ಮ ಈ ಚಿಕ್ಕ ಚಿಕ್ಕ ವಿಚಾರವನ್ನ ಸೂಕ್ಷ್ಮವಾಗಿ ನೋಡಿ ಬದಲಾವಣೆ ಮಾಡ್ಕೊಳ್ಳೋದು ಆ ಕ್ಷಣಕ್ಕೆ ಚಿಕ್ಕದು ಅಂತ ಅನ್ಸಿದ್ರು ಕೂಡ ಮುಂದೊಂದು ದಿನ ಈ ಸಣ್ಣ ಪರಿವರ್ತನೆ ಅಥವಾ ಬದಲಾವಣೆ ನನ್ನ ಲೈಫಲ್ಲಿ ತುಂಬಾ ದೊಡ್ಡದೊಂದು ಕಾಂಟ್ರಿಬ್ಯೂಷನ್ ಮಾಡಿದೆ ಅನ್ನೋದನ್ನ ಖಂಡಿತ ನೀವೇ ಗಮನಿಸ್ತೀರಾ. ಇದಕ್ಕೆ ಉದಾಹರಣೆಯಾಗಿ ನಾನು ಸುಮಾರು ಸತಿ ನಮ್ಮ ವರ್ಕ್ಶಾಪ್ಗಳಲ್ಲಿ ಅಥವಾ ಇಂಟರ್ವ್ಯೂಗಳಲ್ಲಿ ಹೇಳ್ತಾ ಇರ್ತೀನಿ, ದೊಡ್ಡ ದೊಡ್ಡ ಮೇಧಾವಿಗಳು ತಮ್ಮ ಸಾಧನೆಗೆ ತುಂಬಾ ದೊಡ್ಡ ದೊಡ್ಡ ವಿಚಾರಗಳನ್ನ ಕ್ರೆಡಿಟ್ ಆಗಿ ಕೊಡೋದಿಲ್ಲ. ಈ ರೀತಿ ಸಣ್ಣ ಸಣ್ಣ ಬದಲಾವಣೆ ಅಥವಾ ನಂಬಿಕೆಗಳನ್ನ ಕ್ರೆಡಿಟ್ ಆಗಿ ಕೊಡ್ತಾರೆ. ನಂಬಿಕೆ ಅಂತ ಪದ ಬಂದ್ಮೇಲೆ ಇವತ್ತಿನ ಮೊದಲನೇ ಪಾಯಿಂಟ್ ನಂಬಿಕೆಗೆನೆ ಸಂಬಂಧಪಟ್ಟಿದೆ. ನೀವು ನಿಮ್ಮ ಪರ್ಸನಾಲಿಟಿಲಿ ಒಂದು ಮಹತ್ತರವಾದ ಬದಲಾವಣೆ ಅಥವಾ ಒಂದು ಡೈನಾಮಿಕ್ ಗ್ರೋತ್ ಅಂತ ನಾನು ಏನ್ ಹೇಳಿದೆ ಅದನ್ನ ರೂಢಿಸ್ಕೊಳ್ಬೇಕು ಅಂದ್ರೆ ಮೊದಲು ನಿಮ್ಮ ಬಿಲೀಫ್ ಸಿಸ್ಟಮ್ ನ ಚೆಕ್ ಮಾಡಬೇಕು. ಅಂದ್ರೆ ಹೌದು, ನನ್ನನ್ನ ನಂಬ್ತೀನಿ, ದೇವರಲ್ಲಿ ನಂಬ್ತೀನಿ ಅಥವಾ ಒಳ್ಳೇದಾಗತ್ತೆ ಅಂತ ನಂಬ್ತೀನಿ. ಅಫ್ಕೋರ್ಸ್ ನಮ್ಮ ವಿಡಿಯೋಸ್ ಅನ್ನ ಫಾಲೋ ಮಾಡೋರೆಲ್ಲ ಹೇಳ್ತಾರೆ, ಹೌದು ಮೇಡಮ್ ಇದನ್ನೆಲ್ಲ ಕಲ್ತ ಮೇಲೆ ಇವಾಗ ಪಾಸಿಟಿವ್ ಬಿಲೀಫ್ ಸಿಸ್ಟಮ್ ಡೆವಲಪ್ ಮಾಡ್ಕೊಂಡಿದೀವಿ ಅಂತ. ಆದ್ರೆ ಇಲ್ಲಿ ಪರೀಕ್ಷೆ ಏನಪ್ಪಾ ಅಂದ್ರೆ ಎಲ್ಲವೂ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿರುತ್ತೆ ಅಥವಾ ನಾನು ಚೆನ್ನಾಗಿರ್ತೀನಿ, ನಾನು ಫೈಟ್ ಮಾಡ್ತೀನಿ ಅನ್ನೋ ನಂಬಿಕೆ ಅಷ್ಟೇ ಅಲ್ಲ. ಪರಿಸ್ಥಿತಿ ಹೀನಾಯವಾಗ ಆದ್ರೂ ಸುತ್ತಮುತ್ತ ಏನೋ ನೀವು ಪ್ರಿಡಿಕ್ಟ್ ಮಾಡದೇ ಇರೋ ಹಾಗೆ ಸಮಸ್ಯೆಗಳು ಬಂದ್ರೂ ಕೂಡ ಇದರಿಂದ ನಾನು ಹೊರಗಡೆ ಬರ್ತೀನಿ, ಪ್ರಕೃತಿ ನನಗೆ ಸಹಾಯ ಮಾಡುತ್ತೆ, ಇದು ಒಳ್ಳೇದಕ್ಕೆ ಆಗ್ತಾ ಇದೆ, ಇದರಿಂದ ಕಲಿಯೋದಕ್ಕೆ ಏನೋ ಇರೋದ್ರಿಂದ ಇನ್ನೂ ಉಳಿದಿದೆ, ನಾನು ಇದರಿಂದ ಹೊರಗಡೆ ಬರೋದ್ರ ಜೊತೆಯಲ್ಲಿ ಈ ಸಮಸ್ಯೆ ನನಗೆ ಎಷ್ಟು ಕಷ್ಟ ಕೊಡ್ತೋ ಅದಕ್ಕಿಂತ 100ರಷ್ಟು ಒಳ್ಳೇದನ್ನ ನನ್ನ ಪರ್ಸನಾಲಿಟಿಲಿ ಜೀವನದಲ್ಲಿ ಅಥವಾ ಜೀವನದ ಪಾಠಗಳಲ್ಲಿ ಕಲಿತೀನಿ ಅನ್ನುವಂತಹ ನಂಬಿಕೆಯನ್ನು ಆ ಒಂದು ದುಸ್ಥಿತಿ ಅಥವಾ ಕ್ರಿಟಿಕಲ್ ಸ್ಟೇಜ್ ಅಲ್ಲೂ ಇಟ್ಕೊಳ್ಳೋದು ಮುಖ್ಯ. ಸೊ ನೀವು ವಾಟ್ ಆರ್ ಮೈ ಬಿಲೀಫ್ಸ್ ಅನ್ನೋ ಪ್ರಶ್ನೆಯನ್ನ ನಿಮಗೆ ನೀವೇ ಕೇಳ್ಕೊಂಡು, ಹೌ ಸ್ಟ್ರಾಂಗ್ ಇಸ್ ಮೈ ಬಿಲೀಫ್ ಅನ್ನೋ ಪ್ರಶ್ನೆಯನ್ನ ಕೇಳ್ಕೊಂಡು ನಿಮ್ಮ ಪರ್ಸನಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಎಷ್ಟೋ ಸರಿ ನಾನು ಆಗ್ಲೇ ಹೇಳಿದಾಗೆ ಬೇರೆಯವ್ರಿಗೆ ಬಿಲೀಫ್ ಬಗ್ಗೆ ನಾವು ಲೆಕ್ಚರ್ ಕೊಡ್ತೀವಿ. ಸಮಸ್ಯೆ ಚೂರ್ ಬಂದ ತಕ್ಷಣ ಇದರಿಂದಾನೇ ನಾನು ಉದ್ಧಾರ ಆಗ್ತಾ ಇಲ್ಲ, ಇವರಿಂದಾನೇ ನಂಗೆ ಹೀಗಾಗ್ತಾ ಇದೆ ಅಂತ ಬಿಲೀಫ್ ಸಿಸ್ಟಮ್ ನ ಇಮಿಡಿಯೇಟ್ ಆಗಿ ನೆಗೆಟಿವ್ ಮಾಡ್ಕೊಳ್ತೀವಿ. ಅದು ತುಂಬಾನೇ ಕ್ರಿಟಿಕಲ್ ಆಗಿ ನಮಗೆ ಆಮೇಲೆ ಎಫೆಕ್ಟ್ ಆಗುತ್ತೆ. ಅದರಿಂದ ಚೆಕ್ ಯೋರ್ ಬಿಲೀಫ್. ಇನ್ನು ಎರಡನೇ ಮುಖ್ಯವಾದ ವಿಷಯ, ಇದು ಸ್ವಲ್ಪ ಫಿಲಾಸಫಿಕಲ್ ಅನ್ಸಿದ್ರು ನಮ್ಮ ಉದ್ಧಾರಕ್ಕೆ ಬಹುಮುಖ್ಯವಾದಂತಹ ವಿಚಾರ ಇದು. ಅದು ನಮ್ಮ ಕೈಂಡ್ನೆಸ್. ಅಂದ್ರೆ ಕರುಣೆ ಅಂದ ತಕ್ಷಣ ನಾವೆಲ್ಲರೂ ನಮ್ಮನ್ನು ನಾವು ತುಂಬಾ ಒಳ್ಳೆಯವರು ಅಂತ ಟ್ಯಾಗ್ ಮಾಡಿರೋದ್ರಿಂದ ಹೌದು ನಾನು ತುಂಬಾ ಕರುಣಾಮಯಿ, ನಾವು ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತೀವಿ, ಇದರಿಂದ ಅವ್ರಿಗೆಲ್ಲ ನಾವು ಸಹಾಯ ಮಾಡಿದೀವಿ, ಅದರಿಂದ ನಂಗೆ ನಂಬಿಕೆ ಇದೆ, ನನ್ನ ಒಂದು ಕರುಣೆಯ ವಿಚಾರದಲ್ಲಿ ನಾನು ತುಂಬಾನೇ ಒಳ್ಳೆಯ ರೀತಿಯಲ್ಲಿ ಎಲ್ಲವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತೀವಿ. ಆದ್ರೆ ನಾನು ಸುಮಾರು ಸತಿ ಹೇಳಿದ್ದೀನಿ, ನಮ್ಮಲ್ಲಿ 3 ಥರದ ಪರ್ಸನಾಲಿಟಿ ಇರುತ್ತೆ. ಒಂದು ಮನುಷ್ಯನಾಗಿ ನಡ್ಕೊಳ್ಳೋದು, ಇನ್ನೊಂದು ಯಾರಾದ್ರೂ ಚೂರು ಕಿರಿಕಿರಿ ಕೊಟ್ಟ ತಕ್ಷಣ ನಾವು ಒಂದು ಆನಿಮಲ್ ಲೆವೆಲ್ಗೆ ಅಥವಾ ಒಂದು ರಾಕ್ಷಸರ ಲೆವೆಲ್ಗೆ ನಮ್ಮ ಪರ್ಸನಾಲಿಟಿನ ಚೇಂಜ್ ಮಾಡ್ಕೊಂಡು ಬಿಡ್ತೀವಿ. ಅದಕ್ಕೆ ಕೆಲವ್ರಿಗೆ ನಾವು ಒಳ್ಳೆಯವರಾಗಿರ್ತೀವಿ, ಕೆಲವ್ರಿಗೆ ತುಂಬಾ ಎನಿಮಿಗಳ ತರ ಕೆಟ್ಟವರಾಗಿರ್ತೀವಿ, ಕೆಲವ್ರಿಗೆ ಭಯ ಪಡಿಸೋತಾ ಇರ್ತೀವಿ, ಕೆಲವ್ರಿಗೆ ಮನುಷ್ಯತ್ವನೇ ಕಳ್ಕೊಂಡಿರುವಂತಹ ಅನಿಮಲ್ ರೀತಿ ನಡೆಸ್ಕೊಂಡ್ಬಿಡ್ತಾರೆ ಕೆಲವರು. ಸೊ ಈ ಕೈಂಡ್ನೆಸ್ ಅನ್ನೋದು ಪರಿಸ್ಥಿತಿ ನಿಮ್ಮ ಪ್ರಕಾರ ಆಗ್ಲಿಲ್ಲ ಅಂದ್ರೆ, ಯಾರೋ ನಿಮ್ ಪ್ರಕಾರ ನಡ್ಕೊಳ್ಳಿಲ್ಲ ಅಂದ್ರೆ ಆಗ್ಲೂ ಕೂಡ ನೀವು ಒಳಗಡೆಯಿಂದ ಎಷ್ಟು ಕೈಂಡ್ ಆಗಿರ್ತೀರಾ, ಆ ಒಂದು ವಿಚಾರವನ್ನು ಎದುರಿಸಬೇಕಾರೆ, ಆ ಯುದ್ಧ ಮಾಡ್ಬೇಕಾರೆ ಅಥವಾ ಆ ಸಂಘರ್ಷದ ಸಮಯದಲ್ಲಿ ಅಥವಾ ನೀವು ಸರಿ ಅಂತ ಗೊತ್ತಿದ್ದು ಎದುರುಗಡೆ ಇರೋರು ಕೆಟ್ಟವರು ಅಂತ ಗೊತ್ತಿದ್ದಾಗ ನೀವು ಎಷ್ಟು ಕರುಣೆಯನ್ನ ಮೇಂಟೈನ್ ಮಾಡಿಕೊಂಡು ನಿಮ್ಮ ಲೆವೆಲ್ನ ಮೇಂಟೈನ್ ಮಾಡ್ತೀರಾ ಅನ್ನೋದು ಕೂಡ ಆಗಿರುತ್ತೆ. ದಯವಿಟ್ಟು ಗಮನಿಸಿ. ಇದಕ್ಕೆ ನಮ್ಗೆ ಪೌರಾಣಿಕ ಕಥೆಗಳಲ್ಲಿ ಸಾಕಷ್ಟು ಸ್ಫೂರ್ತಿ ಇದೆ. ಅರ್ಜುನ ತನ್ನ ಎದುರುಗಡೆ ತನ್ನ ಸ್ವಂತ ದೊಡ್ಡಪ್ಪ ಚಿಕ್ಕಪ್ಪಂದಿರನ್ನೋ ಅಥವಾ ಗುರುಗಳನ್ನೋ ಅಥವಾ ತನ್ನ ಕಸಿನ್ಸ್ ಅನ್ನೋ ಫೇಸ್ ಮಾಡ್ತಾ ಇದ್ರು ಕೂಡ ಆತ ಕರೇಜ್ ತೋರಿಸ್ತಾ ಹೊರತು ಆ ಒಂದು ಸಾತ್ವಿಕತೆಯನ್ನ ಒಳಗಡೆಯಿಂದ ಇರುವಂತಹ ಒಂದು ಗೌರವ ಅಥವಾ ಆ ಒಂದು ಗಾಂಭೀರ್ಯವನ್ನ ಬಿಟ್ಕೊಳ್ಳಿಲ್ಲ. ಸೊ ನಾವು ಇವ್ರ ವಿರುದ್ಧ ಹೋರಾಡಬೇಕು ಅಂದ ತಕ್ಷಣ ಪ್ರಾಣಿಗಳಾಗೋ ಅವಶ್ಯಕತೆ ಇಲ್ಲ. ನಮಗೆ ಗೊತ್ತಾದ್ರೆ ಅವ್ರು ನಮ್ಮನ್ನ ಈ ತರ ಕೆಟ್ಟವರಾಗಿ ಮಾಡ್ತಾ ಇದ್ದಾರೆ, ಈ ಪ್ರಾಸೆಸ್ ಅಲ್ಲಿ ಗೊತ್ತಾದ್ರೆ ಆ ಪರ್ಸನಾಲಿಟಿಯನ್ನು ನಾನು ಮೇಂಟೈನ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಗಿ ಅವರಿಂದ ಡಿಸ್ಕನೆಕ್ಟ್ ಆಗೋದು ಮತ್ತು ಒಳಗಡೆಯಿಂದ ಆ ಕರುಣೆಯನ್ನು ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಇನ್ಫ್ಯಾಕ್ಟ್ ತುಂಬಾ ಹೆಮ್ಮೆ ಅನ್ಸುತ್ತೆ, ಕೆಲವು ಪೇಷಂಟ್ಗಳು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ಮೇಲೆ ಯಾವುದೋ ಒಂದು ವಿಚಾರ ಹೇಳ್ತಾರೆ, ಇದರಿಂದ ಬೇಜಾರಾಯ್ತು, ಇದರಿಂದ ಮಾನಸಿಕ ಒತ್ತಡ ಆಯ್ತು ಅಂತ. ಮತ್ತೆ ಆ ಪೇಷಂಟೇ ಈ ವಿಚಾರಗಳನ್ನ ಅಳವಡಿಸ್ಕೊಂಡು ಹೇಳ್ತಾರೆ, ಇರ್ಲಿ ಬಿಡಿ ಮೇಡಮ್, ಅವರು ಅಜ್ಞಾನಿಗಳು, ಗೊತ್ತಾಗಿಲ್ಲ, ಚಿಕ್ಕ ವಯಸ್ಸು,
ಮುಂದೆ ಕಾಲ ಅವ್ರಿಗೆ ಇದು ತಿಳಿಸ್ಕೊಡುತ್ತೆ ಅಂತ. ಸೊ ದಿಸ್ ಇಸ್ ದಿ ಆಸ್ಪೆಕ್ಟ್ ಆಫ್ ಕೈಂಡ್ನೆಸ್ ದಟ್ ಐ ಆಮ್ ಟಾಕಿಂಗ್ ಅಬೌಟ್. ಸೊ ಎರಡನೇದು ಹೌ ಕೈಂಡ್ ಅಮೈ. ಎಲ್ಲ ಚೆನ್ನಾಗಿದ್ದಾಗ ಅಥವಾ ನಿಮಗೆ ತುಂಬಾ ಕ್ಲೋಸ್ ಆಗಿರೋರ್ಗೆ ಅಷ್ಟೇ ಅಲ್ಲ, ಕೆಟ್ಟದನ್ನ ಕೊಟ್ಟವ್ರಿಗೆ ಅಥವಾ ಯಾರ ವಿರುದ್ಧ ನೀವು ಹೋರಾಡ್ತಾ ಇದ್ದೀರೋ ಅವ್ರಿಗೂ ಕೂಡ ನೀವು ಒಳಗಡೆಯಿಂದ ಎಷ್ಟು ಆ ಒಂದು ಕಾಮ್ನೆಸ್ನ, ನಿಮ್ಮ ಪರ್ಸನಾಲಿಟಿಯನ್ನು ಬಿಟ್ಕೊಡದೆ ಅದನ್ನ ಫೇಸ್ ಮಾಡ್ತೀರಾ ಅನ್ನೋದು. ಇನ್ನು ಮೂರನೇದು ತುಂಬಾ ಮುಖ್ಯ, ನಿಮ್ಮ ಎಫರ್ಟ್ಸ್ ಹೇಗಿದೆ ಅನ್ನೋದು. ಗೋಲ್ ಏನೋ ಹಾಕೊಂಡ್ಬಿಟ್ರಿ ಡಿಸೆಂಬರ್ಲಿ ಜಾನ್ವರಿಲಿ, ಅದಕ್ಕೆ ಎಫರ್ಟ್ಸ್ ಮ್ಯಾಚ್ ಆಗ್ತಾ ಇದೆಯಾ? ನೀವು ಈಗ ಫಾರ್ ಎಕ್ಸಾಂಪಲ್ 5 kg ಕಮ್ಮಿ ಮಾಡಬೇಕು ಅಂತಂದ್ರೆ ಶೋ ಮಿ ಯುವರ್ ಡೈಲಿ ರೊಟೀನ್ ಅಂತೀವಿ ನಾವು. ನಿಮ್ ಗೋಲ್ಸ್ ಏನೋ ಹಾಕೊಂಡಿದ್ದೀರಾ, ಬಟ್ ನಿಮ್ ಶೆಡ್ಯೂಲ್ ತೋರಿಸಿ, ನಮಗೆ ನಿಮ್ಮ ಆಕ್ಷನ್ಸ್ ಎಲ್ಲಿದೆ ಅದನ್ನ ತೋರಿಸಿ ಅಂತ ಹೇಳ್ತೀವಿ. ಸೊ ನಿಮ್ಮ ಎಫರ್ಟ್ ನಿಮ್ಮ ಆಸೆಗೆ ಮ್ಯಾಚ್ ಆಗ್ತಾ ಇದೆಯಾ? ನಾನು ಇಂಟೆಲಿಜೆಂಟ್ ಆಗಬೇಕು ಅಂದ್ರೆ ಹಾಗಾದ್ರೆ ಪ್ರತಿನಿತ್ಯ ಪುಸ್ತಕ ಓದ್ತಾ ಇದ್ದೀರಾ? ಸೊ ಆ ಎಫರ್ಟಿನ ಚಾರ್ಟ್ ಅನ್ನ ನೀವು ಅನಲೈಸ್ ಮಾಡಬೇಕಾಗುತ್ತೆ. ಸೊ ಅನಲೈಸ್ ಯೋರ್ ಎಫರ್ಟ್ಸ್, ಮೂರನೇ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನು 4ನೇದು ಬಹುಮುಖ್ಯವಾದದ್ದು, ನಿಮ್ಮ ಆಕ್ಷನ್ ಆ ಎಫರ್ಟ್ ಅಲ್ಲಿ ಯಾವ ತರ ಇದೆ. ಇದು ನಾವು ಯೂಶಲಿ ಹೇಳ್ತಾ ಇರ್ತೀವಿ, ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನೇನೋ, ಇನ್ಯಾವತ್ತೂ ನನಗೆ ಮಾಡೋಕೆ ಸಿಗದೇ ಇಲ್ವೇನೋ ಇದು ಅನ್ನೋ ತರ ನಿಮ್ಮ ಹೃದಯ ಮತ್ತು ನಿಮ್ಮ ಮೈಂಡ್ ಎರಡೂ ಅದರಲ್ಲಿ ಇನ್ವಾಲ್ವ್ ಆಗಬೇಕು. ಅಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಗಿವ್ ಯೋರ್ 100% ಅಂತ. ಸೊ ನಿಮ್ಮ ಆಕ್ಷನ್ ಆ ಎಫರ್ಟ್ ಅಲ್ಲಿ ಯಾವ ತರ ಇದೆ, ಅಯ್ಯೋ ಮಾಡ್ಬೇಕಲ್ಲ ಅಂತಾನೋ, ಅಯ್ಯೋ ಇದೊಂದು ಹಾಳಾದ ಇವತ್ತು ಮಾಡ್ಬೇಕಲ್ಲ ಅಂತಾನೋ, ಅಯ್ಯೋ ಯಾರನ್ನ ಉದ್ಧಾರ ಮಾಡಕ್ ನಾವು ಮಾಡ್ಬೇಕಲ್ಲ ಅಂತಾನೋ, ಅಥವಾ ಒಳಗಡೆಯಿಂದ ಬೈಕೊಳ್ತಾ ನಾಟಕವಾಗೋ ಹಾಗಿದೆಯೋ, ಅಥವಾ ತುಂಬಾ ಒಂದು ರೀತಿ ಸಂತೋಷ ಭರಿತವಾಗಿ ಪ್ರೀತಿ ತುಂಬಿದೆಯೋ, ಈ ಆಕ್ಷನ್ ತುಂಬಾ ಇಂಪಾರ್ಟೆಂಟು. ಅದರಿಂದ 4ನೇ ಮುಖ್ಯವಾದದ್ದು ಹೌ ಆರ್ ಯೋರ್ ಆಕ್ಷನ್ಸ್ ಅನ್ನುವಂಥದ್ದು ತುಂಬಾ ಮುಖ್ಯವಾದದ್ದು. ಇದು ಗಮನಿಸಿ ಸೂಕ್ಷ್ಮವಾಗಿ. ಇನ್ನು ನಿಮ್ಮ ಪರ್ಸನಾಲಿಟಿಯಲ್ಲಿ ತುಂಬಾ ಚೆನ್ನಾಗಿ ಶಾರ್ಟ್ ಆಗಿ ಇಂಪ್ರೂವ್ಮೆಂಟ್ ಆಗಬೇಕು ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಒಂದು ಕೋಟ್ ಬರ್ದಿದ್ದೀನಿ, ಇನ್ನೇನು ನಾಳೆ ಮಂಡೇ ಅದನ್ನ ರಿಲೀಸ್ ಮಾಡ್ತೀವಿ. ನಿಮ್ಮ ಆಟಿಟ್ಯೂಡ್, ಒಂದು ಜೀವನ ಸೂಪರ್ಬ್ ಆಗಿದೆ, ಮೀಡಿಯೋಕರ್ ಆಗಿದೆ, ಲೋ ಆಗಿದೆ, ಪುವರ್ ಆಗಿದೆ, ರಿಚ್ ಆಗಿದೆ, ಡಿಸ್ಸ್ಯಾಟಿಸ್ಫೈ ಆಗಿದೆ, ಸ್ಯಾಟಿಸ್ಫೈ ಆಗಿದೆ, ಎಲ್ಲವೂ ನಮ್ಮ ಆಟಿಟ್ಯೂಡ್, ನಮ್ಮ ಆಲೋಚನೆ ಆ ಒಂದು ವಿಚಾರದ ಮೇಲೆ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದರಿಂದ ಹೌ ಇಸ್ ಯುವರ್ ಆಟಿಟ್ಯೂಡ್, ಅಟ್ಲೀಸ್ಟ್ ನೀವು ಲೈಫ್ ಪೂರ್ತಿ ಇಲ್ಲದೆ ಇದ್ರು ಆ ವಿಚಾರದ ಬಗ್ಗೆ ನಿಮ್ಮ ಆಟಿಟ್ಯೂಡ್ ಹೇಗಿದೆ, ನಿಮ್ಮ ಆಲೋಚನಾ ಲಹರಿ ಆ ವಿಚಾರವಾಗಿ ಹೇಗಿದೆ ಅನ್ನೋದನ್ನ ಗಮನಿಸೋದು ತುಂಬಾನೇ ಮುಖ್ಯ. ಸೊ ಅದರಿಂದ ದಿಸ್ ಬಿಕಮ್ಸ್ ದ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಇಸ್ ದಿ 5th ಒನ್. ಇನ್ನು ಆಟಿಟ್ಯೂಡ್, ಥಾಟ್ಸ್, ಇದೆಲ್ಲ ಅಂದ್ರೆ ಥಾಟ್ಸ್ ಅಂದಾಗ ನಿಮ್ಮ ಆಲೋಚನಾ ಲಹರಿ ಹೇಗಿದೆ ಅಂತ ನೀವು ಅನಲೈಸ್ ಮಾಡಿದಾಗ 5ನೇ ಹಂತದಲ್ಲಿ ತುಂಬಾ ವಿಪರೀತವಾಗಿ ನೆಗೆಟಿವ್ ಇದೆಯಾ, ಪಾಸಿಟಿವ್ ಇದೆಯಾ, ಅಷ್ಟು ಶಾರ್ಪ್ ಇಲ್ವಾ, ಈ ಥಾಟ್ಸ್ ಲೆವೆಲ್ ಅಲ್ಲಿ ನೀವು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು, ಇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು ನೀವು. ಯಾಕಂದ್ರೆ ನೀವು ಯಾವ್ದನ್ನೋ ಹಾರ್ಡ್ ವರ್ಕ್ ಇಂದ ಅಚೀವ್ ಮಾಡಿ ಅದನ್ನ ಅನುಭವಿಸಕ್ ಆಗದೆ ಇರೋ ತರ ನಿಮ್ ಥಾಟೇ ಮಾಡ್ಬಿಡುತ್ತೆ ಕೊನೆಗೊಂದಿನ. ಅದರಿಂದ ನಿಮ್ ಥಾಟ್ ಕ್ವಾಲಿಟಿ ಹೇಗಿದೆ, ತುಂಬಾ ನಿಮ್ಮ ಆಲೋಚನೆಯ ಒಂದು ಗುಣಮಟ್ಟ ಹೇಗಿದೆ, ಅದನ್ನ ಯಾವತ್ತೂ ನಿರ್ಲಕ್ಷ್ಯ ಮಾಡಬೇಡಿ. ಯಾಕಂದ್ರೆ ಸಾಧನೆ ಮಾಡಿದ್ಮೇಲೆ ಅದು ಮೀನಿಂಗ್ಲೆಸ್ ಅಂತ ಅನ್ನಿಸ್ಬಿಡಬಾರ್ದು. ಇನ್ನು ಈ 5 ಇಂಪಾರ್ಟೆಂಟ್ ಪಾಯಿಂಟ್ ಜೊತೆ ಇನ್ನೊಂದಷ್ಟು ಟಿಪ್ಸ್ ಕೊಡ್ತೀನಿ. ಈ ಬರುವ 15 ದಿನಗಳನ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡು ಬರುವ ಎಂಟೈರ್ ವರ್ಷವನ್ನ ಚೆನ್ನಾಗಿ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಕ್ಕೆ ಒಂದು ರಿಫ್ಲೆಕ್ಷನ್. 15 ದಿನ ಆಯ್ತು, 1 ವಾರ ಆಯ್ತು, 1 ತಿಂಗಳಾಯ್ತು, ಹೇಗಿತ್ತು, ಏನಾಯ್ತು, ಈ 5 ಪಾಯಿಂಟ್ಸ್ ಅನ್ನ ಬೇಕಾದ್ರೆ ನೀವು ಮತ್ತೆ ರಿಫ್ಲೆಕ್ಟ್ ಮಾಡಬಹುದು. ಇದು ಈ 5 ವಿಚಾರ ಅಷ್ಟೇ ಅಲ್ಲ, ನಿಮ್ಗೆ ಏನ್ ಇಂಪಾರ್ಟೆಂಟೋ ಅದ್ರ ಮೇಲೆ ನೀವು 5 ಪಾಯಿಂಟ್ಸ್ ಅನ್ನ ನೀವೇ ಪರ್ಸನಲೈಸ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ಫುಡ್ ಬಗ್ಗೆ, ನನ್ನ ಆಹಾರ ಪದ್ಧತಿಯಲ್ಲಿ ಯಾವ ತರ ನಾನು ಬದಲಾವಣೆಯನ್ನ ಮಾಡ್ಕೊಂಡೆ ಅನ್ನೋದಿರಬಹುದು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ನಾವೆಲ್ಲ ತುಂಬಾ ನಿರ್ಲಕ್ಷ್ಯ ಮಾಡುವಂಥದ್ದು ಏನ್ ಗೊತ್ತಾ, ಇಂಟಿಗ್ರಿಟಿ. ಅಂದ್ರೆ ಪ್ರಾಮಾಣಿಕತೆ ಕೇವಲ ನಿಮ್ ರಿಲೇಶನ್ಶಿಪ್ ಅಲ್ಲಿ ನೀವು ಮೇಂಟೈನ್ ಮಾಡುವಂಥದ್ದು ಅಷ್ಟೇ ಅಲ್ಲ, ಪ್ರಾಮಾಣಿಕತೆ ನಿಮ್ ಜೊತೆ ನೀವು ಮೇಂಟೈನ್ ಮಾಡುವಂಥದ್ದು ಕೂಡ ಆಗಿರುತ್ತೆ. ಅಂದ್ರೆ ನಾನು ಎಷ್ಟು ಪ್ರಾಮಾಣಿಕವಾಗಿ ನನ್ನ ಟೈಮ್ ಟೇಬಲ್ ಪ್ರಕಾರ ನಾನು ಮಾಡಿದೆ. ಈಗ ಜಾಗಿಂಗ್ ದಿನ ಹೋಗ್ತೀನಿ ಅಂತ ಅನ್ಕೊಂಡು, ಎಫರ್ಟ್ ಹಾಕ್ಬೇಕು ಅಂತ ಅನ್ಕೊಂಡು, ಆಕ್ಷನ್ ಹಾಕ್ಬೇಕು ಅಂತ ಅನ್ಕೊಂಡು ನಾನು ಎಷ್ಟು ಪ್ರಾಮಾಣಿಕವಾಗಿ ನನಗೆ ನಾನು ಸತ್ಯ ಹೇಳ್ತಾ ಪ್ರತಿನಿತ್ಯ ನಾನು ಎದ್ದೆ, ಅಲಾರ್ಮ್ ಹೊಡೆದ ತಕ್ಷಣ ಎದ್ದೆ ಅಥವಾ ಹೊಡೆಯೋಕ್ಕಿಂತ ಮುಂಚೆ ಎದ್ದೆ, ಎಷ್ಟು ಪ್ರಾಮಾಣಿಕವಾಗಿ ನಾನು ಈ ಆಹಾರ ಬೇಡ ಅಂತ ಡಿಸೈಡ್ ಮಾಡಿದ್ಮೇಲೆ ನನಗೆ ನಾನು ಎಷ್ಟು ಪ್ರಾಮಾಣಿಕವಾಗಿದ್ದೆ, ನನ್ನ ಕೆಲಸದಲ್ಲಿ ಎಷ್ಟು ಪ್ರಾಮಾಣಿಕವಾಗಿದ್ದೆ, ನನ್ನ ಕೆಲಸ ಕೊಟ್ಟವ್ರಿಗೆ ನಾನು ಎಷ್ಟು ಪ್ರಾಮಾಣಿಕವಾಗಿದ್ದೆ. ಯಾಕಂದ್ರೆ ಎಷ್ಟೋ ಸತಿ ನಾವು ಈಗ ಫಾರ್ ಎಕ್ಸಾಂಪಲ್ ನಾವು ನೋಡ್ತೀವಿ, ಕೆಲವು ಎಂಪ್ಲಾಯೀಸ್ ಸಂಬಳ ತಗೊಂಡು ಬಿಟ್ಟು ಹೋಗ್ಬೇಕು ಅಂದಾಗ ಪ್ರಾಮಾಣಿಕತೆನ ಗಾಳಿಗೆ ಹಾಕ್ಬಿಡ್ತಾರೆ, ಲಾಸ್ಟ್ ಅಲ್ಲಿ ವಿಪರೀತ ಸುಳ್ಳು ಹೇಳ್ತಾರೆ. ಇಟ್ ಡಸಂಟ್ ಮೇಕ್ ಅ ಡಿಫ್ರೆನ್ಸ್. ಆ ಪ್ರಾಮಾಣಿಕತೆ ನಿಮ್ ಜೊತೆಲಿ ಬರುವಂತದ್ದು, ನಿಮ್ಮ ಆತ್ಮದ ಜೊತೆ, ನಿಮ್ಮ ಆಲೋಚನೆ ಜೊತೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಜೊತೆ ಅಲ್ವಾ. ಅದರಿಂದ ಪ್ರಾಮಾಣಿಕತೆಯನ್ನ ನಾನು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ಕೇವಲ ತೋರಿಕೆಗಲ್ಲ, ಒಳಗಡೆಯಿಂದ ಕನ್ನಡಿ ಮುಂದೆ ನಿಂತ್ಕೊಂಡಾಗೂ ಕೂಡ ಇರಬೇಕು. ಸೊ ಈ ತರ ನಿಮ್ ಪರ್ಸನಲೈಸ್ ಚಾರ್ಟ್ ನೀವು ಮಾಡಬಹುದು. ಸೊ 5 ಪಾಯಿಂಟ್ಸ್ ದಯವಿಟ್ಟು ಗಮನ ವಹಿಸಿ. ನಿಮ್ಮ ಬಿಲೀಫ್ ಸಿಸ್ಟಮ್, ನಿಮ್ಮ ಕೈಂಡ್ನೆಸ್, ನಿಮ್ಮ ಎಫರ್ಟ್ಸ್, ನಿಮ್ಮ ಆಕ್ಷನ್ಸ್ ಅಂಡ್ ಆಫ್ ಕೋರ್ಸ್ ನಿಮ್ಮ ಆಟಿಟ್ಯೂಡ್ ವಿಚ್ ಇನ್ಕ್ಲೂಡ್ಸ್ ಥಾಟ್ಸ್. ಅಂಡ್ ಇನ್ನೂ 5 ಬೇಕಾದ್ರೆ ನಿಮ್ಮ ಲೈಫಿಗೆ ಅನುಗುಣವಾಗಿ, ನಿಮ್ಮ ಗೋಲ್ಸ್ಗೆ ಅನುಗುಣವಾಗಿ ಮಾಡ್ಕೊಳ್ಳಿ. ಇದೆಲ್ಲ
ನಿಮ್ಮನ್ನ ಒಂದು ಪವರ್ಫುಲ್ ವ್ಯಕ್ತಿಯಾಗಿ ಮಾಡುತ್ತೆ. ಅಂಡ್ ಅಫ್ ಕೋರ್ಸ್ ಇದೆಲ್ಲ ನಿಮ್ಮನ್ನ ಪವರ್ಫುಲ್ ವ್ಯಕ್ತಿಯಾಗಿ ಮಾಡೋಕೆ ನಿಮ್ಮ ಮೈಂಡ್ ಪವರ್ ಕೂಡ ಶಾರ್ಪ್ ಆಗಿರ್ಬೇಕು. ನಾಳೆ ಮಕರ ಸಂಕ್ರಾಂತಿ. ಪ್ರತಿ ಒಕೇಶನ್ಗೂ ಒಂದು ವಿಶೇಷವಾದ ಪೋಸ್ಟ್ ಅನ್ನ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ವಾಟ್ಸ್ಆಪ್ ಚಾನೆಲ್ ಅಲ್ಲಿ ನಾವು ಹಾಕ್ತಾ ಇದೀವಿ. ಇನ್ನೇನು ಸಾವಿರಾರು ಜನ ಇರುವಂತಹ ಬಳಗ ಇದಾಗ್ತಾ ಇದೆ. ಸೊ ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಸ್ಟೇಟಸ್ ಕಾಣೋ ತರ ನಮ್ಮ ಪೋಸ್ಟ್ ಕಾಣಿಸ್ತಾ ಇರುತ್ತೆ. ಅದರ ಲಿಂಕ್ ಕೂಡ ನಾನು ಹಾಕಿರ್ತೀನಿ. ನೀವು ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿಗೂ ಸೇರ್ಕೋಬಹುದು. ಸಮೃದ್ಧಿ ವಾಟ್ಸ್ಆಪ್ ಕಮ್ಯುನಿಟಿ ಬೇರೆ ಡ್ರಗ್ಲೆಸ್ ಥೆರಪಿ ಬಗ್ಗೆ, ಔಷಧ ರಹಿತ ಚಿಕಿತ್ಸೆಯ ಬಗ್ಗೆ ವಿಡಿಯೋಸ್ಗಳು ನಿಮ್ಗೆ ಬರ್ತಾ ಇರುತ್ತೆ. ಇನ್ನು ಡಾಕ್ಟರ್ ಪೂರ್ವಿ ಜಯರಾಜ್ ಅಲ್ಲಿ ನನ್ನ ಒಂದು ಪರ್ಸನಲ್ ನೋಟ್ಸ್ಗಳು ಚಿಕ್ಕ ಚಿಕ್ಕ ವಿಷಯದ ಬಗ್ಗೆ ಅದ್ರ ಬಗ್ಗೆ ಕೂಡ ನೀವು ಗಮನಿಸಬಹುದು. ಎಲ್ಲ ಲಿಂಕ್ ಅನ್ನು ನಾನು ಹಾಕ್ತೀನಿ ಈಗ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಸಂಕ್ರಾಂತಿಯಲ್ಲಿ ನಾವು ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡು ಅಂತ ಹೇಳ್ತೀವಿ. ಒಳ್ಳೊಳ್ಳೆ ಆಲೋಚನೆ ಕೂಡ ಮಾಡೋ ಅವಶ್ಯಕತೆ ಇದೆ. ಸೂರ್ಯನಿಂದ ಪ್ರಕೃತಿಯಿಂದ ಆಶೀರ್ವಾದವನ್ನು ಪಡಿತಾ, ರೈತರಿಗೆ ಧನ್ಯವಾದವನ್ನು ಹೇಳ್ತಾ, ಗೋಮಾತೆಗೆ ಧನ್ಯವಾದವನ್ನು ಹೇಳ್ತಾ, ಈ ಉತ್ತರಾಯಣದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಭಗವಂತನ ದೈವಿಕ ಶಕ್ತಿಯನ್ನು ನಾವು ನಮ್ಮ ಮನಸ್ಸಿನ ಮೂಲಕ ಪಡ್ಕೊಳ್ಳೋಕ್ಕಾಗ್ಲಿ. ಮತ್ತೆ ಸಿಗ್ತೀನಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ. ಎಲ್ರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ.